ನಮಗೆ ಇಲ್ಲಿವರೆಗೂ ನಮಗೆಲ್ಲ ಏನು ಅನುಮಾನ ಇತ್ತು ಅಂದರೆ, ಈ ಸಂಘ ಪರಿವಾರದವ್ರು ಏನಿದೆ ಅದು ಹಿಂದೂಸ್ತಾನ್ ಅನ್ನೋದನ್ನು ಮಾಡ್ತಾರೆ ಅನ್ನೋದು ನಮ್ಮಲ್ಲೂ ಕೆಲವರಿಗೆ ತುಂಬ ಮುಜುಗರ ಇತ್ತು ಅದರ ಬಗ್ಗೆ. ಅಂದರೆ ಏನು ಒಂದು ಒಂದು ಕಲ್ಚರಲ್ ಮಾನೋಲಿತ್ ಮಾಡ್ತಾರೆ ಅನ್ನೋದು, ಟೋಟಲಿಟೇರಿಯನ್ ಸೊಸೈಟಿ ಮಾಡ್ತಾರೆ ಅನ್ನೋ ಥರದ ಅಭಿಪ್ರಾಯ ನಮ್ಮಲ್ಲಿತ್ತು. ಆ ನಾಗ್ಪುರಲ್ಲಿ ಅವ್ರು ಮಾಡಿದ ನಿರ್ಣಯ ಯಾಕೆ ಮುಖ್ಯ ಆಗಿದೆ ಅಂದರೆ, ಅವರೂ ತಿಳ್ಕೊಂಡಿದ್ದಾರೆ ಅನ್ನೋದು ಮುಖ್ಯ. ಅವರೂ ತಿಳ್ಕೊಂಡಿದ್ದಾರೆ ಇದು ಪ್ಲೂರಲಿಸ್ಟ್ ಸೊಸೈಟಿ, ಇದು ಎಷ್ಟೋ ಭಾಷೆಗಳಿವೆ, ಇಲ್ಲಿ ಎಷ್ಟೋ ಭಾಷಾ ಸಂಸ್ಕೃತಿಗಳಿವೆ, ಅವೆಲ್ಲರೂ ಉಳಿದ್ರೆ ಮಾತ್ರ ಭಾರತ ಅದು ಒಂದು ಏಕತಾನದ ಭಾಷೆ, ಆ ಥರದ ಭಾರತವನ್ನು ನಾವು ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಇದೆಯಲ್ಲ, ಅದು ಭಾಳ ಮುಖ್ಯ. ನನಗನ್ಸುತ್ತೆ ಯಾವ ಪಕ್ಷ ಯಾರ ಪರ ಇದ್ದಾರೆ ಅದೊಂದು ಒಂದು ಮಾತಾಯಿತು. ಆದರೆ ಈ ಸಂಘ ಪರಿವಾರದ ಐಡಿಯಾಲಜಿ ಏನಿದೆ ಅದನ್ನು ಬಹುಮಟ್ಟಿಗೆ ಈಗಿನ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಅವರೇ ಹಿಂಗೆ ಹೇಳಿದ ಮೇಲೆ ಇದನ್ನು ನಮಗೆ ಮಾಡೋಕ್ಕಾಗಲ್ಲ ಅನ್ನೋದು ಈ ಸರ್ಕಾರಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದಕ್ಕಾಗಿ ಅದು ಸೇರಿಸಿರೋದು ಭಾಳ ಸೂಕ್ತ ಅಂತ ನನಗನ್ಸುತ್ತೆ. ಆರ್ಟಿಕಲ್ 343ರಿಂದ ಆರ್ಟಿಕಲ್ 351ರವರೆಗೂ ಏನಿದೆ ಅದರ ತಿದ್ದುಪಡಿ ಆಗಬೇಕು ಅನ್ನೋದು ಒತ್ತಾಯ ನಮ್ಮದಿದೆ. ಅದನ್ನು ಇನ್ನೊಂದು ಸಂದರ್ಭದಲ್ಲಿ ಪ್ರಾಧಿಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಅದರ ಅಮೆಂಡ್ಮೆಂಟ್ ಆಗಬೇಕು ರೀ. ದ ಗೌರ್ಮೆಂಟ್ ಈಸ್ ಮ್ಯಾಂಡೇಟೆಡ್ ಟು ಡೂ ದಟ್ ಈಸ್ ದ ಪ್ರಾಬ್ಲಮ್. ವಿರೋಧ ಇರೋದು ಸಂಘಟನೆಗೋ ಅಥವಾ ವಿಚಾರಕ್ಕೋ ಅನ್ನೋದನ್ನ ವಿರೋಧ ಮಾಡೋರು ತೀರ್ಮಾನ ಮಾಡ್ಕೋಬೇಕು. ಯಾಕೆಂದರೆ ವಿಚಾರದ ಬಗ್ಗೆ ಅವ್ರಿಗೆ ವಿರೋಧ ಇರುತ್ತೆ ಅಂತ ಅನ್ಸಲ್ಲ. ನೀವು ಏನು ರೆಸಲ್ಯೂಷನ್ ಇದೆ ಅದನ್ನು ಓದಿ ತಿಳ್ಕೊಂಡ್ರೆ ಆ ವಿಚಾರದ ಬಗ್ಗೆ ಯಾರಿಗೂ ಯಾವುದೇ ರೀತಿಯ ವಿರೋಧ ಇರಲಾರ್ದು. ಪ್ರಕಾಶ್ ಬೆಳವಾಡಿ ಅವರು ಹೇಳಿದ್ರೀಗ ಸಂಘ ಪರಿವಾರದ ನಿಲುವುಗಳನ್ನು ಕೇಂದ್ರ ಸರ್ಕಾರ ಬೆಂಬಲಿಸುತ್ತದೆ ಅಥವಾ ಒಪ್ಕೊಂಡಿದೆ ಅನ್ನೋದಾದ್ರೆ ನಾವು ಅವರ ನಾಗಪುರದ ನಿರ್ಣಯಗಳನ್ನು ಇಲ್ಲಿ ಸೇರಿಸಿದ್ದು ಸೂಕ್ತ ಅಂತ ಅವ್ರು ಹೇಳ್ತಾರೆ. ಕೇಂದ್ರ ಸರ್ಕಾರದ ಒಟ್ಟಾರೆ ನಿಲುವು ಏನಿದೆ, ಕನ್ನಡಿಗರ ಮೇಲೆ ಹಿಂದಿಯನ್ನು ಹೇರುವುದಾಗಿದೆ. ಹೌದು, ಅಲ್ವೇ? ಅದಕ್ಕೆ ವಿರೋಧ ಮಾಡಬೇಕು ನಾವು ಅದನ್ನು. ಈ ಕೇಂದ್ರ ಸರ್ಕಾರದ್ದಲ್ಲ, ಅದು ಹಿಂದಿಂದ ಬಂದಿರುವಂಥದ್ದು. ಹಾಗಾಗಿ ಹಿಂದಿಂದ ಬಂದಿರುವಂಥದ್ದು ಇತಿಹಾಸಕ್ಕೆ ನಾವು ಹೋಗೋದು ಬೇಡ. ವಿಚಾರದ ಬಗ್ಗೆ ವಿರೋಧ ಇದ್ರೆ ಹೌದು.